ಮಚ್ಚಿನಿಂದ ಕೊಚ್ಚಿ ಭೀಕರ ಕೊಲೆ. ಮಚ್ಚಿನಿಂದ ಕೊಚ್ಚಿ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬನನ್ನು ಭೀಕರವಾಗಿ ಕೊಲೆ ಮಾಡಿದ ಘಟನೆ ಬೀದರ್ ತಾಲೂಕಿನ ಅಲಿಯಾಬಾದ್ ಗ್ರಾಮದ ಸಮೀಪ ಇಂದು ಶುಕ್ರವಾರ ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಜರುಗಿದೆ. ಬೀದರ್ ತಾಲೂಕಿನ ಹೊನ್ನಿಕೇರಿ ಗ್ರಾಮದ ನಿವಾಸಿ ವೈಜನಾಥ್ ದತ್ತಾತ್ರೇಯ ಕೆಲಬ 49 ವರ್ಷ ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯನಾಗಿರುವ ಈತನಿಗೆ ಅಲಿಯಾಬಾದ್ ಗ್ರಾಮದ ಸಮೀಪದ ರಿಂಗ್ ರಸ್ತೆ ಬಳಿ ಇರುವ ಧಾಬಾವೊಂದರ ಬಳಿ ಅಪರಿಚಿತ ಇಬ್ಬರು ವ್ಯಕ್ತಿಗಳು ಮಚ್ಚಿನಿಂದ ಅಟ್ಟಾಡಿಸಿ ಹೊಡೆದು ಭೀಕರವಾಗಿ ಕೊಲೆ ಮಾಡಿ ನಾಪತ್ತೆಯಾಗಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ತಿಳಿದ ಬೀದರ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಸಿಪಿಐ ಮಲ್ಲಿಕಾರ್ಜುನ್ ಯಾತ್ನೂರ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು, ಕೊಲೆ ಮಾಡಿ ನಾಪತ್ತೆಯಾಗಿರುವ ಆರೋಪಿಗಳ ಬಂಧನಕ್ಕಾಗಿ ಪ್ರತ್ಯೇಕ ತಂಡ ರಚಿಸಿ ಜಾಲ ಬೀಸಿದ್ದಾರೆ. ಈ ಕುರಿತು ಬೀದರ್ನ ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಭೀಕರ ಕೊಲೆ ಹಿನ್ನೆಲೆಯಲ್ಲಿ ಬೀದರ್ನ ಜಿಲ್ಲಾ ಆಸ್ಪತ್ರೆ ಬಳಿ ಜಮಾಯಿಸಿದ ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಕೊಲೆ ಮಾಡಿದ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆತನ ಸಂಬಂಧಿಕರು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಏನ್ ಪ್ರೊಸೀಜರ್ ಮಾಡ್ತದ ಜಾಗ ಮೇಲೆ ಏನ್ ಮಾಡೋದ್ರಿ ಸರ್ ಏನಾದ್ರು ಗೊತ್ತಿಲ್ಲ ಏನ್ ಮಾಡ್ಬೇಕು ನಾವು ತನಿಖೆ ಮಾಡೋದು ಬಿಟ್ಟು ನಾವೇನಪ್ಪ ಆರೋಪಿ ಪತ್ತೆ ಮಾಡೋದು ಬಿಟ್ಟು ನೀವು ಸುಮ್ಮನೆ ನಮ್ಗೆ ಡಿಸ್ಟರ್ಬ್ ಮಾಡಕತ್ತಂದ್ರೆ ಸುಮ್ಮನೆ ತೊಂದರೆ ಆಗ್ತದ. ತೋತೀವಿ ಮಾಡ್ತೀವಿ. ಉಳಿದವ್ರು ಯಾರು ಫಾಲ್ತುಗಳೆಲ್ಲ ಅಡ್ವಾನ್ಸ್ ಸೆಂಡರ್ ಮಾಡಿದ್ರೆ ಮತ್ತೆ ನಮ್ ಕಡೆ ಪೆಡ್ತಿರ್ತಾರ ಅವ್ರು. ಈಗ ಹೇಳ್ತಾರೆ ನಾ ಬಿಡೋದಿಲ್ಲ. ಕಂಡು ಬಂದು ಯಾವ ಕಿರಿಕಿರಿ ಮಾಡ್ದ ನಾವು ಯಾರು ನಾವು ಯಾರು ಕಾನೂನು ಪ್ರಕಾರ ಮಂದಿ ನೋಡಿ ಅದನ್ನ ಕೊಡಿಸ್ತೀವಿ ನಾವು. ಹಾಸ್ಪಿಟಲ್ ನೀವು ನೋಡಮ್ಮ, ನೀವು ಚಿಂತೆ ಬಿಡ್ರಿ. ನಾವ್ ಯಾರ ಮಾತ ಕೇಳಲ್ರು. ನಾವು ನಮ್ಗೆ ಏನ್ ಇಂಪಾರ್ಟೆಂಟ್, ಏನ್ ಆಗ್ಬೇಕು, ಏನ್ ಫೆಸಿಲಿಟಿ ಬರೀಬೇಕು, ಏನ್ ನ್ಯಾಯ ಸಿಗ್ಬೇಕು ನಾವು ಇವ್ರಿಗೆ ಕೊಡಿಸ್ತೀವಿ. ಉಳಿದವ್ರದ್ದು ನಾವು ತಲೆ ಕಟ್ಸೋಲ್ಲ. ಯಾರೋ ಕೊಂಡು ಮಾತಾಡೋದು ಚಲೋ ಮಾತಾಡೋದು ಎಲ್ಲ ಮಾಡ್ಲಿಲ್ಲ. ಅದಕ್ಕೆ ನೋಡಮ್ಮ ಏನು ಮಾಡಾರಿ ಮಕ್ಕಳು ಸಣ್ಣ ಸಣ್ಣ ನೀವು ನಮಗ ಟೈಮ್ ಕೊಟ್ರೆ ಕಾಗದ ಪತ್ರ ರೆಡಿ ಮಾಡ್ತೀವಿ. ಏನಾದ್ರು ಸರ್ಕಾರಿ ಫೆಸಿಲಿಟಿ ಸಿಗ್ತದ ಆರೋಪಿ ಹಿಡಿಬೇಕು. ನಾವು ಆರೋಪಿ ಪತ್ರ ಮಾಡ್ತೀವಿ. ಸರ್ಕಾರ ಭೀಕಲ್